ರೈತ ಬಂದವರು ನಮಸ್ಕಾರ. ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜಾನುವಾರು ನಮ್ಮ ರಾಷ್ಟ್ರದ ಅತ್ಯಮೂಲ್ಯ ಸಂಪನ್ಮೂಲ. ಅದರಲ್ಲೂ ಲಕ್ಷಾಂತರ ಕೃಷಿಕರಿಗೆ ಬದುಕು ಕಟ್ಟಿಕೊಟ್ಟಿರುವ ಹೈನೋದ್ಯಮ ಒಂದೆಡೆ ನಮ್ಮೆಲ್ಲರಿಗೆ ಪೌಷ್ಟಿಕ ಭರಿತ ಆಹಾರ ಪೂರೈಕೆ ಮಾಡ್ತಾ ಇದ್ದರೆ, ಇನ್ನೊಂದೆಡೆ ಕೃಷಿಕರಿಗೆ ಸುಸ್ಥಿರ ಆದಾಯದ ಮೂಲ ಆಗಿದೆ. ಆದಾಗ್ಯೂ ಬಹುತೇಕ ಗೋಪಾಲಕರು ಕೇವಲ ಅಧಿಕ ಹಾಲಿನ ಇಳುವರಿಗಾಗಿ ಹೆಚ್ಚಿನ ಒತ್ತು ನೀಡುತ್ತಿದ್ದು, ಎಲ್ಲೋ ಒಂದೆಡೆ ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ಅವಧಿಗೆ ಶೇಖರಣೆ ಮಾಡುವ ಉದ್ದೇಶದಿಂದ ಹಾಗೂ ವ್ಯಾಪಕ ರಫ್ತು ಅವಕಾಶಗಳನ್ನು ನಮ್ಮದಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಗುಣಮಟ್ಟ ಹಾಗೂ ಶುದ್ಧ ಹಾಲಿನ ಉತ್ಪಾದನೆಗೆ ಇನ್ನೂ ಹೆಚ್ಚಿನ ಒತ್ತು ನೀಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಆರೋಗ್ಯಪೂರ್ಣ ಹೈನೋದ್ಯಮದಲ್ಲಿ ಶುದ್ಧ ಹಾಲು ಉತ್ಪಾದನೆಯ ಮಹತ್ವ, ಈ ನಿಟ್ಟಿನಲ್ಲಿ ಕೃಷಿಕರು, ಹಾಲು ಉತ್ಪಾದಕರ ಸಂಘಗಳ ಪಾತ್ರ, ಶುದ್ಧ ಹಾಲು ಉತ್ಪಾದನೆಯಲ್ಲಿ ಕೃಷಿಕರು ಅನುಸರಿಸಬೇಕಾದಂತಹ ಕ್ರಮಗಳು, ಅದೇ ರೀತಿ ಇದಕ್ಕೆ ಪೂರಕವಾದ ಇತರೆ ಅಂಶಗಳು ಅಂತ ಹೇಳಿದರೆ ಹಾಲಿನಲ್ಲಿ ಕೊಬ್ಬಿನ ಅಂಶದ ಪ್ರಮಾಣ ಆಗಿರ್ಬೋದು, ಡಿಗ್ರಿ ಸಮಸ್ಯೆಗಳಾಗಿರ್ಬೋದು, ಮುಂತಾದ ಹಲವು ವಿಷಯಗಳ ಕುರಿತು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಆಡುಗೋಡಿಯಲ್ಲಿರುವ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆಯಲ್ಲಿ ಪಶು ಆಹಾರ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸಿದ್ದರಾಮಣ್ಣ ಅವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ರೈತ ಬಾಂಧವರು ಡಾಕ್ಟರ್ ಸಿದ್ದರಾಮಣ್ಣ ಅವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 0800-2554-2599 2354-2699. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ. ಇಂದಿನ ವಿಷಯ ಅಂತ ಹೇಳಿದರೆ ಶುದ್ಧ ಹಾಲಿನ ಉತ್ಪಾದನೆ, ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಸಿದ್ದರಾಮಣ್ಣ ಅವರಿಗೆ ಎಲ್ಲ ರೈತ ಬಾಂಧವರ ವತಿಯಿಂದ ಆತ್ಮೀಯ ಸ್ವಾಗತ. ನಮಸ್ಕಾರ. ಮೊದಲೇ ಪ್ರಶ್ನೆ ಏನು ಅಂತ ಹೇಳಿದರೆ, ಎಲ್ಲ ಒಂದು ಕಡೆ ನಮಗೆ ಹಾಲು ಅಂತ ಹೇಳಿದ್ರೆ ಭಾಳ ಶುದ್ಧವಾದದ್ದು, ಶುಭ್ರವಾದದ್ದು ಅಂತಕ್ಕಂತಹ ಭಾವನೆ ನಮ್ಮಲ್ಲೆಲ್ಲ ಇದೆ. ಆದಾಗ್ಯೂ ಶುದ್ಧ ಹಾಲು ಅಂತ ಹೇಳಿದ್ರೆ ಏನು ಅಂತೇಳಿ? ಶುದ್ಧ ಹಾಲು ಅಂತ ಹೇಳಿದ್ರೆ ಆರೋಗ್ಯಕರವಾದ ಹಸು ಅಥವಾ ಎಮ್ಮೆಯಿಂದ ನೈರ್ಮಲ್ಯವಾದ ವಾತಾವರಣದಲ್ಲಿ ಕೈಯಿಂದ ಅಥವಾ ಹಾಲು ಕರೆಯುವ ಯಂತ್ರದ ಸಹಾಯದಿಂದ ಕರೀತಕ್ಕಂಥ ಹಾಲಿಗೆ ಶುದ್ಧ ಹಾಲು ಅಂತ ಕರೀತಾರೆ. ಶುದ್ಧ ಹಾಲು ಹಳದಿ ಬಣ್ಣ ಅಥವಾ ಕಂದು ಮಿಶ್ರಿತ ಬಣ್ಣದಿಂದ ಬಣ್ಣ ಕೂಡಿರ್ತದೆ. ಇದರಲ್ಲಿ ಸಾಮಾನ್ಯವಾಗಿ ನಾವು ಹಾಲನ್ನು ಮಾರಬೇಕಾದ್ರೆ ಲ್ಯಾಕ್ಟೋಮೀಟರ್ ರೀಡಿಂಗ್ ಅಂತ ಚೆಕ್ ಮಾಡ್ತೀವಿ. ಲ್ಯಾಕ್ಟೋಮೀಟರ್ ರೀಡಿಂಗ್ ಹಸುವಿನ ಹಾಲಿನಲ್ಲಿ ಸಾಮಾನ್ಯವಾಗಿ 28ರಿಂದ 29 ಇರಬೇಕು, ಎಮ್ಮೆ ಹಾಲಿನ 27 ಇರಬೇಕು. ಕೊಬ್ಬಿನ ಅಂಶ ಶೇಕಡ 3.5ರಿಂದ 4.5 ಇರಬೇಕು ಹಸು ಹಾಲಿನಲ್ಲಿ. ಎಮ್ಮೆ ಹಾಲಾದರೆ 5ರಿಂದ 6.5 ಇರಬೇಕು. ಜೊತೆಗೆ ಈ ಲ್ಯಾಕ್ಟೋಸ್, ಬೂದಿ ಅಂಶಗಳು ಸಹ ಹಾಲಿನಲ್ಲಿರ್ತವೆ. ಈ ಹಾಲಿನಲ್ಲಿ ಮುಖ್ಯವಾದ ಗುಣ ಅಂತ ಹೇಳಿದ್ರೆ, ಈ ಹಾಲು ಈ ಕ್ರಿಮಿನಾಶಕ, ಕೀಟನಾಶಕ, ಜೀವನಿರೋಧಕ, ಶಿಲೀಂಧ್ರನಾಶಕ, ಶಿಲೀಂಧ್ರ ವಸ್ತುಗಳಿಂದ ಮುಕ್ತವಾಗಿರಬೇಕು, ಕುಡಿಯಲು ಯೋಗ್ಯವಾಗಿರಬೇಕು, ಜಾಸ್ತಿ ಹೊತ್ತು ಶೇಖರಣೆ ಮಾಡಲು ಇದರಲ್ಲಿ ಬ್ಯಾಕ್ಟೀರಿಯಾ ಪ್ರಮಾಣ ಅತಿ ಕಡಿಮೆ ಇರಬೇಕು. ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಈ ಒಂದು ಮಿಲಿಲೀಟರ್ ಹಾಲಿನಲ್ಲಿ ಗರಿಷ್ಠ ಅಂದರೆ 30,000 ಕ್ಯಾಲೋರಿ ಫಾರ್ಮಿಂಗ್ ಯೂನಿಟ್ಸ್ಗಿನ್ನ ಜಾಸ್ತಿ ಬ್ಯಾಕ್ಟೀರಿಯಾ ಇರಬಾರ್ದು. ಸೊ ಕಡಿಮೆ ಬ್ಯಾಕ್ಟೀರಿಯಾ ಇದ್ದರೆ ಶೇಖರಣೆಯನ್ನು ನಾವು ಭಾಳ ಹೊತ್ತು ಮಾಡ್ಬೋದು, ಸಾಗಾಣಿಕೆಗೂ ಸಹ ಅನುಕೂಲ ಆಗುತ್ತೆ, ಮತ್ತು ಕುಡಿಯಲಿಕ್ಕೂ ಸಹ ಭಾಳ ಯೋಗ್ಯವಾಗಿರುತ್ತೆ. ಇದೀಗ ಒಂದು ಕರೆ ಇದೆ. ಸೇಲಂನಿಂದ ನಾಗರೆಡ್ಡಿ ಅವರು ಕರೆ ಮಾಡಿದ್ದಾರೆ. ನಾಗರೆಡ್ಡಿ ಅವರು ನಮಸ್ಕಾರ. ನಮಸ್ಕಾರ ಸರ್. ರೆಡ್ಡಿ ಅವರ ಪ್ರಶ್ನೆ ಕೇಳಿ. ಸರ್, ನಮ್ದು ಸ್ವಲ್ಪ ಸವಳ ಭೂಮಿ ಇದೆ, ಅದಕ್ಕೆ ಹೈನುಗಾರಿಕೆ ಮಾಡ್ಕೋಬೇಕಾದ್ರೆ ನಮ್ಗೆ ಸೌಲಭ್ಯಗಳು ಏನಿವೆ ಅಂತ. ಇದು ಇವತ್ತಿನ ನಮ್ಮ ಚರ್ಚಾ ವಿಷಯ, ಶುದ್ಧ ಹಾಲಿನ ಉತ್ಪಾದನೆ. ಅವರು ಸವಳು ಭೂಮಿಯಲ್ಲೇ ಹೈನುಗಾರಿಕೆ ಮಾಡ್ಬೋದು ಬೇಡ ಅಂತೇಳಿ ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಲ್ಲ, ನೀವಲ್ಲಿ ಹತ್ರದ ಪಶುವೈದ್ಯರನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ. ಈಗ ನಾವು ನಮ್ಮ ಚರ್ಚೆನ ಮುಂದುವರಿಸಿದ್ದಾದಲ್ಲಿ ತಾವು ಹೇಳ್ತಾ ಇದ್ರಿ, ಒಂದು ಶುದ್ಧ ಹಾಲು ಅಂತ ಹೇಳಿದ್ರೆ ಇಷ್ಟೆಲ್ಲ ಗುಣಗಳು ಅದಕ್ಕೆ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ರಿ. ಈ ರೀತಿಯ ಶುದ್ಧ ಹಾಲು ಉತ್ಪಾದನೆ ಮಾಡೋದ್ರಿಂದ ನಮ್ಮ ಕೃಷಿಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಒಂದು ರೀತಿಯಲ್ಲಿ ಶುದ್ಧ ಹಾಲು ಉತ್ಪಾದನೆ ಮಾಡದೇ ಇದ್ದ ಪಕ್ಷದಲ್ಲಿ ಹೈನೋದ್ಯಮಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ? ನೋಡಿ, ಶುದ್ಧ ಹಾಲು ಉತ್ಪಾದನೆ ಮಾಡಿದ್ರೆ ಈ ನೀವೆಲ್ಲ ಬೆಂಗಳೂರಲ್ಲಿ ಹಾಲು ಕುಡಿತೀವಿ, ನಾವೆಲ್ಲ ಇಷ್ಟಪಟ್ಟು ಹಾಲು ಕುಡಿತೀವಿ, ಜಾಸ್ತಿ ದಿನ ಶೇಖರಣೆ ಮಾಡ್ಬೋದು, ಸಾಗಾಣಿಕೆನ ದೂರದ ಊರುಗಳಿಗೆ ಮಾಡ್ಬೋದು. ಜೊತೆಗೆ ಅದು ಹಾಲು ಒಂದು ಉತ್ಕೃಷ್ಟವಾದ ಒಂದು ಆಹಾರ, ಪೌಷ್ಟಿಕ ಭರಿತವಾದ ಆಹಾರ. ಜೊತೆಗೆ ನಮ್ಮ ರೈತರಿಗೆ ಒಂದು ವರಮಾನ ಇರ್ತದೆ. ಹಳ್ಳಿ ಕಡೆ ಹೇಳ್ತಾರೆ, ಹಸು ಸಾಕೊಂಡ್ಬಿಟ್ಟು ಜೀವನ ಮಾಡ್ಬೋದು, ವ್ಯವಸಾಯ ನಂಬ್ಕೊಳಕ್ಕೆ ಇನ್ನು ಹಸು ಸಾಕೊಂಡ್ರೆ ಬಹಳ ಒಳ್ಳೆ. ದಿನಗಳಲ್ಲಿ ಸಾಕಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಆದಾಯದ ಮೂಲ ಆಗಿದೆ. ಜೊತೆಗೆ ಈ ಆಯುರ್ವೇದಿಕ ಔಷಧಿ ತಯಾರಿಕೆಯಲ್ಲಿ ಹಾಲನ್ನ ಸರ್ವೇ ಸಾಮಾನ್ಯವಾಗಿ ಬೆಳೆಸ್ತಾರೆ. ಶುದ್ಧ ಹಾಲನ್ನು ಉತ್ಪಾದನೆ ಮಾಡಿದ್ರೆ ನಾವು ಹೊರದೇಶಗಳಿಗೂ ಸಹ ರಫ್ತನ್ನ ಮಾಡಿ ನಮ್ಮ ಅವಕಾಶ ಇದೆ ಅಂತೇಳಿ, ರಫ್ತು ಮಾಡ್ಲಿಕ್ಕೆ ಬಹಳಷ್ಟು ಅವಕಾಶ ಇದೆ ಅಂತೇಳಿ ಈಗ ಒಂದು ಕರೆ ಇದೆ. ಮಂಡ್ಯದಿಂದ ಶಂಕರಯ್ಯ ಅವರು ಕರೆ ಮಾಡಿದ್ದಾರೆ. ಶಂಕರಯ್ಯ ಅವರೇ ನಮಸ್ಕಾರ. ಹಲೋ, ಮದ್ದೂರಿನಿಂದ ಶಂಕರಯ್ಯ ಅವರು ಕರೆ ಮಾಡಿದ್ದಾರೆ. ಶಂಕರಯ್ಯ ಅವರು ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ. ಸಹಕಾರ ಸಂಘದ ಡೈರೆಕ್ಟರ್ ಸರ್. ಅಲ್ಲಿ
29 ಡಿಗ್ರಿ ಬರ್ಲೇಬೇಕು ಹಸುವಿನ ಹಾಲು ಅಂತಾರೆ, ಯಾಕೆ ಸರ್? ಅಲ್ಲ, ಈಗ ಹಸುವಿನ ಒಂದು ಹಾಲಿನ ಗುಣಮಟ್ಟವನ್ನ ಲ್ಯಾಕ್ಟೋಮೀಟರ್ ರೀಡಿಂಗ್ 28ವರೆಯಿಂದ 29 ಬರಲೇಬೇಕು, ಕೊಬ್ಬಿನ ಅಂಶ 3.5% ಬರಲೇಬೇಕು, SNF 8.5 ಅಷ್ಟು ಬರಲೇಬೇಕು ಅಂತ ಹೇಳಿದ್ದಾರೆ. ಈ ನಾರ್ಮಲ್ ಹಸುವಿಂದ ಹಾಲು ಕರೆದ್ರೆ ಒಳ್ಳೆ ಆರೋಗ್ಯವಾಗಿದ್ದರೆ ಅಷ್ಟು ಬಂದೇ ಬರ್ತದೆ. ನಿಮ್ಮ ಕೊಡ್ತಕ್ಕಂಥ ಆಹಾರದಲ್ಲಿ ನಾವು ವ್ಯತ್ಯಾಸ ಆಗಿದ್ರೆ, ನೀವು ಯಥೇಚ್ಛವಾಗಿ ಹಸಿ ಹುಲ್ಲು ಕೊಡೋದು, ಯಥೇಚ್ಛವಾಗಿ ಒಣ ಹುಲ್ಲು ಕೊಡೋದು, ಪಶು ಆಹಾರದಲ್ಲಿ ವ್ಯತ್ಯಾಸ ಮಾಡೋದು, ಅಥವಾ ನಿಮ್ಮ ಹಸು ಏನಾದರೂ ಭೇದಿ ಮಾಡ್ಕೊತಾ ಇದ್ರೆ ಆ ಥರ ಸಮಸ್ಯೆಗಳಿದ್ದಾಗ ನಿಮ್ಮಲ್ಲಿ ಈ ಲ್ಯಾಕ್ಟೋಮೀಟರ್ ರೀಡಿಂಗ್ ಬರೋದಿಲ್ಲ. ಹಂಗಾಗಿ ನೀವೇನು ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಅಡುಗೆ ಸೋಡಾ ಕೊಡೋದು, ಸ್ವಲ್ಪ ಖನಿಜಾಂಶಗಳ ಮಿಶ್ರಣ ಕೊಡೋದು, ಅಥವಾ ಪಶು ಆಹಾರವನ್ನು ಜಾಸ್ತಿ ಮಾಡಿದ್ದೆ ಆದರೆ ಈ ಸಮಸ್ಯೆಯನ್ನು ಪರಿಹರಿಸ್ಬೋದು. ಈ ಡಿಗ್ರಿ ಇನ್ನೂ ಹೆಚ್ಚು ಮಾಡ್ಬೋದು ಅಂತ ಆ ಹೇಳಿ. ಡಿಗ್ರಿನ ಹೆಚ್ಚು ಮಾಡ್ಬೋದು. ಜೊತೆಗೆ ನಿಮ್ಗೆ ಏನಾದ್ರು ಅನುಕೂಲ ಇದ್ರೆ ದಿನಕ್ಕೊಂದು 250 ml ಅಷ್ಟು ಸೂರ್ಯಕಾಂತಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆನ ಕುಡಿಸಿ ಸಮಸ್ಯೆಯನ್ನ ಸರಿಪಡಿಸ್ಬೋದು. ಅವಕಾಶ ಇದೆ ಅಂತೇಳಿ. ಇದೀಗ ಶಂಕರಯ್ಯ ಅವರು ನಮಸ್ಕಾರ, ಧನ್ಯವಾದಗಳು. ಇದೀಗ ತೇರದಾಳದಿಂದ ದರಪ್ಪ ಅವರು ಕರೆ ಮಾಡಿದ್ದಾರೆ. ದರಪ್ಪ ಅವರು ನಮಸ್ಕಾರ. ಸರ್ ನಮಸ್ಕಾರ. ಪ್ರಶ್ನೆ ಕೇಳಿ ದರಪ್ಪ ಅವರೇ. ಸರ್ ನನ್ನ ಪ್ರಶ್ನೆ ಸರ್, ಈಗ ಶುದ್ಧ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ಹೈಡ್ರೋಪೋನಿಕ್ ಘಟಕನ ಸ್ಥಾಪನೆ ಮಾಡಿ ಅದು ಯಾವ ಥರ ಎಷ್ಟು ಯಾವ ಪ್ರಮಾಣದಾಗ ಕೊಡ್ಬೇಕು ಸರ್? ಅದರಿಂದ ಮೇಲಿನ ಖರ್ಚು ಏನು ಕಡಿಮೆ ಆಗುತ್ತೆ, ಅದರಿಂದ ಯಾವ ಥರ ಉತ್ಪಾದನೆ ಆಗುತ್ತೆ ಅಂತ ನನಗೆ ಪ್ರಶ್ನೆ ಸರ್. ಅಲ್ಲ, ಹೈಡ್ರೋಫೋನಿಕ್ ಹುಲ್ಲಂತ ಜಲಕೃಷಿಯಲ್ಲಿ ಮೇವು ಅಂತ ಕರಿತೀವಿ. ಅದನ್ನು ನೀರನ್ನು ಬಳಸಿ ಮಾತ್ರ ನಾವು ಬೆಳೆಸೋದು. ಅದನ್ನು ನಾವು ಆರ್ಗ್ಯಾನಿಕ್ ಫಾರ್ಡರ್ ಅಂತ ಕರಿತೀವಿ, ಸಾವಯವ ಹುಲ್ಲು ಅಂತ, ಮೇವು ಅಂತ ಕರಿಬಹುದು. ಇದರಲ್ಲಿ ನಿಮಗೆ ನಾಗಲೇ ಹೇಳಿದ ಕ್ರಿಮಿನಾಶಕ, ಕೀಟನಾಶಕ ಈ ವಸ್ತುಗಳು ಬರೋದಿಲ್ಲ. ಇದನ್ನ ಹಸುಗಳಿಗೆ ದಿನಪ್ರತಿ ಒಂದು 10 ರಿಂದ 15 kg ಅಷ್ಟು ನೀವು ಕೊಟ್ಟಿದ್ದೆ ಆದ್ರೆ ಹಸುವಿನಿಂದ ಒಂದು ಒಳ್ಳೆಯ ಗುಣಮಟ್ಟದ ಹಾಲನ್ನು ನಾವು ಪಡೀಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ನಮ್ಮ ಚರ್ಚೆಯನ್ನು ಮುಂದುವರಿಸಿದ್ದೆ. ಅದರಲ್ಲಿ ಈ ಶುದ್ಧ ಹಾಲಿನ ಉತ್ಪಾದನೆಯಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ಒಂದು ನಮ್ಮ ರೈತರು, ಇನ್ನೊಂದು ಕಡೆ ನಮ್ಮ ಹಾಲು ಉತ್ಪಾದಕರ ಸಂಘಗಳು, ಒಕ್ಕೂಟಗಳು, ಇವುಗಳ ಪಾತ್ರಗಳು ಏನೇನು ಅಂತೇಳಿ. ಸರ್, ಮೊದಲನೇದಾಗಿ ಇಲ್ಲಿ ಈ ಒಕ್ಕೂಟಗಳು ಮತ್ತೆ ಸಂಘಗಳು, ರೈತರು, ಇವು 3 ಜನನು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರೆ. ಇಲ್ಲಿ ರೈತನಿಗೆ ಹೆಚ್ಚಿನ ಒಂದು ತರಬೇತಿ ಅಥವಾ ವೈಜ್ಞಾನಿಕ ತರಬೇತಿಯನ್ನು ಕೊಡ್ತಾ ಬರ್ತಾರೆ. ಸಾಮಾನ್ಯವಾಗಿ ನಮ್ಮ ರೈತರು ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸ್ಕೊಂಡಿರೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಹಸುವನ್ನ ಆರೋಗ್ಯವನ್ನ ಕಾಪಾಡಬೇಕು, ಕಾಲಕ್ಕೆ ಲಸಿಕೆಯನ್ನ ಕೊಡಿಸ್ತಾ ಇರಬೇಕು, ಹಸುಗಳಿಗೆ ವೈಜ್ಞಾನಿಕ ರೀತಿಯಲ್ಲಿ ಒಂದು ಪೋಷಣೆ ಮಾಡಬೇಕು. ಸಾಮಾನ್ಯವಾಗಿ ನಾವು ಹೇಳ್ತೀವಿ ಒಂದು 30 kg ಹಸಿ ಹುಲ್ಲು ಕೊಡಿ, ಒಂದು 6 kg ಅಷ್ಟು ಒಣ ಹುಲ್ಲು ಕೊಡಿ. ಹಸು ಎಷ್ಟು ಹಾಲು ಕೊಡುತ್ತೋ 50% ಪಶು ಆಹಾರ ಕೊಡಿ, ಖನಿಜಾಂಶಗಳ ಮಿಶ್ರಣ ಕೊಡಿ, ಅಡುಗೆ ಸೋಡವನ್ನು ಕೊಡಿ. ಇದು ಯಾರು ಕೊಡ್ತಿರೋದಿಲ್ಲ. ಕೆಲವು ಟೈಮು ಈ ಹಸಿ ಹುಲ್ಲನ್ನ ಕಟಾವು ಮಾಡಾಕೋದಿಲ್ಲ. ಆ ಕಟಾವು ಮಾಡಾಕ್ತಿದ್ದ ಸಮಯದಲ್ಲಿ ಏನಾಗುತ್ತೆ, ಬರೀ ಎಲೆಗಳು ತಿಂದ್ಬಿಡುತ್ತೆ, ಕಾಂಡಗಳನ್ನ ಬಿಟ್ಕೊಂಡ್ಬಿಡುತ್ತೆ. ಒಂದಿನ ಪಶು ಆಹಾರ ಕೊಡ್ತಾರೆ, ಒಂದಿನ ಕಡಲೆಕಾಯಿ ಹಿಂಡಿ ಕೊಡ್ತಾರೆ, ಒಂದಿನ ಬೂಸ ಕೊಡ್ತಾರೆ. ಈ ಆಹಾರದಲ್ಲಿ ವ್ಯತ್ಯಾಸ ಮಾಡ್ತಾ ಹೋಗ್ತಾರೆ. ಜೊತೆಗೆ ಸಾಮಾನ್ಯವಾಗಿ ಈ ಕೆಲವೊಂದು ಕಾಯಿಲೆಗಳಿಗೆ ಲಸಿಕೆಗಳನ್ನ ಹಾಕ್ತಾರೆ. ಜೊತೆಗೆ ಈ ಕೆಚ್ಚಲು ಬಾವು ಆದಷ್ಟು ನಾವು ಕತ್ತರಿಸಿ ಕೊಡೋದು ಹೆಚ್ಚು ಸೂಕ್ತ ಅಂತ ಹೇಳಿ. ಕತ್ತರಿಸಿ ಕೊಟ್ಟಾಗ ಹಸುವಿನಲ್ಲಿ ನಿಮಗೆ ಗೊತ್ತಿರ್ಬೋದು 4 ಹೊಟ್ಟೆ ಇದೆ. ಅಲ್ಲಿ ಜೀರ್ಣಕ್ರಿಯೆ ಆಗೋದು ಬುರುಗುವಿಕೆ ಕ್ರಿಯೆಯಿಂದ. ಈ ಬುರುಗುವಿಕೆ ಕ್ರಿಯೆ ಚೆನ್ನಾಗಿ ಆಗ್ಬೇಕು ಅಂದ್ರೆ ಹಸಿ ಹುಲ್ಲನ್ನ ಚೆನ್ನಾಗಿ ಕತ್ತರಿಸಿ ಕೊಟ್ರೆ ಬಹಳ. ಇತ್ತೀಚೆಗೆ ಯಂತ್ರೋಪಕರಣಗಳು ಸಹ ಇವೆ. ಅದು ಚಾಫ್ ಕಟ್ಟರ್ ಅಂತ ನಿಮಗೆ ಬರ್ತದೆ. 2 HP 3 HP 5 HP ಅಂತ ಬರ್ತಾರೆ. ರೈತರು ಎಷ್ಟು ಹಸುಗಳು ಸಾಕಿದಾರೋ ಅದು ಅನುಕೂಲಕ್ಕಾಗಿ ಅದನ್ನ ಮಿಷನ್ನ ಬಳಸ್ಕೋಬಹುದು. ಇದು ನಮ್ಮ ಈಗ ತಾವು ಹೇಳ್ತಾ ಇದ್ರಿ ಸರ್, ಈಗ ಇಲ್ಲಿ ಕೃಷಿಕರ ಪಾತ್ರ ಇದೆ, ಹಾಲು ಉತ್ಪಾದಕರ ಪಾತ್ರ ಇದೆ ಅಂತ. ಇದೀಗೊಂದು ಕರೆ ಇದೆ. ವಿಜಯನಗರದಿಂದ ಶೈಲಜಾ ಅವರು ಕರೆ ಮಾಡಿದ್ದಾರೆ. ಶೈಲಜಾ ಅವರು ನಮಸ್ಕಾರ. ನಮಸ್ತೆ ಸರ್. ಮೇಡಮ್ ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಏನಂದ್ರೆ, ನಮ್ದು ಹಳ್ಳಿನೇ, ಆದ್ರೆ ನಾವು ಬೆಂಗಳೂರಲ್ಲಿ ವಾಸ ಮಾಡ್ತೀವಿ ಅಷ್ಟೇ. ಆದ್ರೆ ನಾವು ಹಳ್ಳಿನಲ್ಲಿ ನನ್ಗೆ ಪರಿಚಯದವ್ರೊಬ್ರು ಮೊದಲು ಹಾಲಿಗೆ ನಂದಿನಿಗೆ ಹಾಕೋದವ್ರು. ಮೊದಲು ಹಾಲಿಗೆ ಗಟ್ಟಿ ಆಗ್ಲಿ ಅಂತೇಳಿ ಶುಗರ್ ಮಿಕ್ಸ್ ಮಾಡ್ತಾ ಇದ್ವಿ. ಈಚೆಗೆ ಸ್ವಲ್ಪ ಯೂರಿಯಾ 1 to 3 4 ಕಾಳ ಏನೋ ಬರುತ್ತೆ ಅಲ್ವಾ, ಅದನ್ನ ಮಿಕ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನೀವು ನಂದಿನಿ ಇದ್ರವ್ರು ಹೇಗೆ ಅದನ್ನ ಐಡೆಂಟಿಫೈ ಮಾಡ್ತೀರಾ? ಯಾಕೆಂದ್ರೆ ನಾವು ಬೆಂಗಳೂರು ಇದ್ದು ನಂದಿನಿನೇ ತಗೋಬೇಕು, ಬೇರೆ ಆಪ್ಷನ್ ಇಲ್ಲ ನಮ್ಗೆ. ಅದಕ್ಕೆ ಕೇಳ್ತಾ ಇದೀನಿ. ನೋಡಿ, ನಿಮ್ಗೆ ಇಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಮಿಲ್ಕೋ ಸ್ಕ್ರೀನ್ ಅಂತ ನಿಮ್ಗೆ ಡಿಸ್ಪ್ಲೇ ಮಾಡಿ ತೋರಿಸ್ತಾರೆ. ಆ ಮಿಲ್ಕೋ ಸ್ಕ್ರೀನ್ ಮಿಷಿನ್ ನಲ್ಲಿ ನೀವು ಸ್ಯಾಂಪಲ್ ಹಾಲನ್ನ ಇಟ್ಬಿಟ್ರೆ ಅದರಲ್ಲಿ ಎಷ್ಟು ಲೆವೆಲ್ ಯೂರಿಯಾ ಇದೆ, ಎಷ್ಟು ಉಪ್ಪಿದೆ, ಎಷ್ಟು ಸಕ್ಕರೆ ಇದೆ ಅನ್ನೋದನ್ನ ಡಿಟೆಕ್ಟ್ ಮಾಡಿಬಿಡುತ್ತೆ. ನಿಮಗೆ ಡಿಟೆಕ್ಟ್ ಮಾಡಿ ತೋರಿಸುತ್ತೆ. ತಾವು ಗಮನಿಸಬಹುದು, ತಮ್ಮ ಟಿವಿ ಪರದೆ ಮೇಲೆ ಕಾಣ್ತಾ ಇದೆ. ಈಗ ತಕ್ಷಣ ಹಾಲನ್ನ ಅವರು ಸಂಘದಿಂದ ಹಾಕ್ಸ್ಕೊಂಡ್ರೆ ವಾಪಸ್ ಕಳಿಸ್ತಾರೆ. ಈ ಯಂತ್ರದ ಮೂಲಕ ನಾವು ಕಂಡುಹಿಡಿಯಬಹುದು ಅಲ್ಲಿ. ಇದೀಗ ಮತ್ತೊಂದು ಕರೆ ಇದೆ. ಹಲೋ 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 ಪ್ರಶ್ನೆ ಕೇಳಿ. ಹಲೋ ನಮಸ್ಕಾರ, ಪ್ರಶ್ನೆ ಕೇಳಿ. ವೀರಭದ್ರಪ್ಪ ಅವರ ಪ್ರಶ್ನೆ ಕೇಳಿ. ಹಲೋ ವೀರಭದ್ರಪ್ಪ ಅವರು ಕೇಳ್ತಾ ಇದೆ, ಪ್ರಶ್ನೆ ಕೇಳಿ. ಹಲೋ ಸರ್, ನಾವು ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಕಡಿಮೆ ಮಾಡಬೇಕು ವೀರಭದ್ರಪ್ಪ ಅವರೇ. ಕೇಳ್ತಿದ್ದೀವಿ ಸರ್. ಈಗ ಕೇಳ್ತಾ ಇದೆ, ಕೇಳಿ. ನಮ್ಮ ಎಮ್ಮೆ ಒಂದು ದಯವಿಟ್ಟು ಮುಂದುವರಿಸಿ, ಕೇಳ್ತಾ ಇದೆ ನಮಗೆ.
ಪ್ರಶ್ನೆ ಕೇಳಿ. ಎಮ್ಮೆ ಒಂದು ಗಬ್ಬಿದೆ ಮೇಡಮ್ ಸರ್. ಅದು ಮತ್ತೆ ಇವಾಗ ನಾವು ಆಹಾರವನ್ನು ಯಥೇಚ್ಛವಾಗಿ ಕೊಡ್ಬೇಕಾಗ್ತದೆ ಸರ್, ಮತ್ತೆ ಇನ್ನು ಕಮ್ಮಿ ಪ್ರಮಾಣದಲ್ಲಿ ಆಹಾರ ಕೊಡ್ಬೇಕಾಗ್ತದೆ. ನೋಡಿ, ನಿಮ್ಮ ಎಮ್ಮೆಯ ಗರ್ಭದ ಅವಧಿ 7 ರಿಂದ 9 ತಿಂಗಳ ಅವಧಿ ಆಗಿದ್ರೆ 7 ತಿಂಗಳ ಅವಧಿಯಲ್ಲಿ ಹಾಲು ಕರೆದು ನಿಲ್ಲಿಸಬೇಕು. 7 ರಿಂದ 8 ತಿಂಗಳಿಗೆ 1 kg ಪಶು ಆಹಾರ ಜಾಸ್ತಿ ಕೊಡಬೇಕು. 8 ರಿಂದ 9 ತಿಂಗಳಿಗೆ 2 kg ಪಶು ಆಹಾರ ಕೊಡಬೇಕು. ಕರು ಹಾಕುವ ಸಮಯ ಹತ್ರ ಬಂದರೆ ಪಶು ಆಹಾರವನ್ನು ನಿಲ್ಲಿಸ್ಬಿಟ್ಟು ಈ ವೀಟ್ ಬ್ರಾನ್ ಅಂತ ಬರುತ್ತೆ, ಗೋಧಿ ಬೂಸವನ್ನು ಜಾಸ್ತಿ ಕೊಡಬೇಕು. ಪ್ರಸವ ಆದ ಮೇಲೆ ಜಾಸ್ತಿ ಪಶು ಆಹಾರ ಕೊಡಬೇಕು. ಕಡಿಮೆ ಹಸಿ ಹುಲ್ಲು, ಕಡಿಮೆ ಒಣ ಹುಲ್ಲು ಕೊಡಬೇಕು. ಹಸುಗಳಲ್ಲಿ ಅಥವಾ ಎಮ್ಮೆಗಳಲ್ಲಿ ಹಾಲು ಜಾಸ್ತಿ ಕರೆಯೋದು 2 ರಿಂದ 4 ತಿಂಗಳಲ್ಲಿ, 2 ರಿಂದ 4 ತಿಂಗಳಲ್ಲಿ ಜಾಸ್ತಿ ಪಶು ಆಹಾರ ಕೊಟ್ಟು ಹೆಚ್ಚು ಹಾಲನ್ನು ನಾವು ಕರಿಬೋದು. ಧನ್ಯವಾದಗಳು. ಇದೀಗ ನಮ್ಮ ಚರ್ಚೆಯನ್ನು ಮುಂದುವರಿಸಿದ್ದಾದಲ್ಲಿ ಪ್ರಾಯಶಃ ಈ ಒಂದು ಶುದ್ಧ ಹಾಲಿನ ಉತ್ಪಾದನೆಯಲ್ಲಿ ಹಾಲು ಕರೆಯುವ ವಿಧಾನ ಬಹಳ ಮುಖ್ಯ. ಹೌದು. ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಯಾಂತ್ರೀಕರಣವು ಸಹ ಸಾಕಷ್ಟು ಈ ಒಂದು ಹಂತದಲ್ಲಿ ಬಂದಿದೆ. ಹೌದು. ಹಾಗಾಗಿ ಕೃಷಿಕರು ವೈಯಕ್ತಿಕವಾಗಿ ಹಾಲು ಹಿಂಡುವ ಹಂತದಲ್ಲಿ ಹಾಗೂ ಯಾಂತ್ರೀಕರಣದಲ್ಲಿ ಎಲ್ಲೆಲ್ಲಿ ನಾವು ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು? ನೋಡಿ, ಮೊದಲನೇದಾಗಿ ಹಸುಗಳನ್ನ ಶುಭ್ರವಾಗಿ ಇಟ್ಕೋಬೇಕು. ಹಸುಗಳು ಮೈ ತೊಳಿಬೇಕು. ತದನಂತರ ಕೆಚ್ಚಲನ್ನ ಬಿಸಿಲಲ್ಲಿ ತೊಳಿಬೇಕು. ಇದರಲ್ಲಿ ಬಟ್ಟೆನಲ್ಲಿ ನಾವು ಒರೆಸಬೇಕು. ತದನಂತರ ನಾವು ಸ್ವಲ್ಪ ನಮ್ಮ ಕೈಗಳನ್ನ ಸೋಪು ನೀರು ಅಥವಾ ಆಲ್ಕೋಹಾಲ್ ದ್ರಾವಣದಲ್ಲಿ ಒರೆಸ್ಕೋಬೇಕು. ನಾವು ಆರೋಗ್ಯವಾಗಿರ್ಬೇಕು. ಬಿಡಿ ಸೇದೋದು, ಸಿಗರೇಟ್ ಸೇದೋದು, ಅಡಿಕೆ ಹಾಕೋದು ಅವೆಲ್ಲ ಸಹ ಮಾಡಬಾರ್ದು. ವ್ಯಕ್ತಿ ಬಹಳ ಆರೋಗ್ಯವಾಗಿರ್ಬೇಕು. ಆಮೇಲೆ ತಲೆಗೊಂದು ಬಟ್ಟೆ ಕಟ್ಕೊಂಡ್ರೆ ಬಹಳ ಒಳ್ಳೆಯದು. ನೋಡಿ, ಈಗ ಟಿವಿನಲ್ಲಿ ನೋಡ್ತಾ ಇದ್ದೀರಾ, ಹಾಲು ಕರಿತಕ್ಕಂತ ವಿಧಾನ ಅಂತ ಹೇಳಿದ್ರೆ, ಸೊ ಅವರು ಈ ರೀತಿ ಕರಿಬೇಕು, ಈ ಕೈಯನ್ನ ಈ ರೀತಿ ಕರಿಬೇಕು. ಈ ರೀತಿ ಕರೆದ್ರೆ ಹಾಲು ಬೇಗ ಬರ್ತದೆ. ಎಲ್ಲ ಒಂದ್ ಕಡೆ ಈ ರೀತಿ ಮುಡಿಸಿಕೊಂಡು ಕರಿಯಂತ ಒಂದು ವಿಧಾನ. ಕೆಲವರು ಈ ರೀತಿ ಕರೀತಾರೆ, ಕೆಲವರು ಹೀಗೆ ಕರೀತಾರೆ. ಅದು ತಪ್ಪು ವಿಧಾನ, ಇದು ಕರೆಕ್ಟ್ ಆದ ವಿಧಾನ. ಈ ವಿಧಾನದಲ್ಲಿ ನಾವು ಹಾಲು ಕರೆದ್ರೆ ಹಾಲು ಇಳುವರಿನೂ ಜಾಸ್ತಿ ಪಡ್ಬೋದು. ಹಾಲನ್ನ ಎಷ್ಟು ನಿಮಿಷ ಕರಿಬೇಕು ಸರ್? ನೋಡಿ, ನಾವು ಹಾಲು ಕರೆಯಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಕೊನೆಯವರೆಗೆ 6 ರಿಂದ 7 ನಿಮಿಷದಲ್ಲಿ ಹಾಲು ಕರೆದು ಬಿಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಆಕ್ಸಿಟೋಸಿನ್ ಅಂತಕ್ಕಂಥ ಪ್ರಚೋದಕ ಅಥವಾ ಹಾರ್ಮೋನು ನಮ್ಮ ರಾಸುಗಳ ರಕ್ತದಲ್ಲಿ 7 ನಿಮಿಷ ಮಾತ್ರ ಇರ್ತದೆ. ತದನಂತರ ಹಾಲು ಬರೋದಿಲ್ಲ. ಸೊ ಆದಷ್ಟು ಬೇಗ ಹಾಲು ಕರೆಯೋದು ಬಹಳ ಒಳ್ಳೆಯದು. ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ಆನಂತರ ಇದೀಗ ಒಂದು ಕರೆ ಇದೆ. ವಿಜಯನಗರದಿಂದ ಮಹೇಶ್ ಕರೆ ಮಾಡಿದ್ದಾರೆ. ಮಹೇಶ್ ಅವರು ನಮಸ್ಕಾರ. ಸರ್ ನಮಸ್ಕಾರ ಸರ್. ಮಹೇಶ್, ಪ್ರಶ್ನೆ ಕೇಳಿ ಸರ್. ನಂದೊಂದು ಸರಳವಾದ ಪ್ರಶ್ನೆ. ಕೇಳಿ. ಈ ಊರ್ ಕಡೆ ಎಲ್ಲ ಹೋದಾಗ ಈ ನೊರೆ ಹಾಲು ಕುಡಿಬೇಕು ಅಂತ ಆಸೆ ಆಗುತ್ತೆ. ನೊರೆ ಹಾಲು ನೊರೆ ಹಾಲು ಕುಡಿಯೋದು ಬೆಸ್ಟ್ ಅಥವಾ ಕಾಯಿಸಿ ಕುಡಿಯೋದು ಬೆಸ್ಟ್? ಅವೆರಡಕ್ಕೂ ಏನ್ ಡಿಫ್ರೆನ್ಸ್ ಅಂತ? ಅಲ್ಲ, ನೊರೆ ಹಾಲು ಕುಡಿಬಹುದು, ನೀವು ಆರ್ಸಿನೂ ಕುಡಿಬಹುದು. ಏನಂದ್ರೆ ಇದರಲ್ಲಿ ಬ್ಯಾಕ್ಟೀರಿಯಾಗಳ ಪ್ರಮಾಣ ಸರ್ವೇ ಸಾಮಾನ್ಯವಾಗಿ ಈ ನೊರೆ ಹಾಲಿನಲ್ಲಿ ಕಡಿಮೆ ಇರ್ತದೆ. ನಾವು ಶೇಖರಣೆ ಮಾಡಿದಾಗ ಹಾಲನ್ನು ಬ್ಯಾಕ್ಟೀರಿಯಾ ಪ್ರಮಾಣ ಜಾಸ್ತಿ ಹೋಗ್ತದೆ. ಸೊ ತಕ್ಷಣ ನೊರೆ ಹಾಲೇ ಕುಡಿದ್ರೆ ಒಳ್ಳೆಯದು. ಬಟ್ ಏನಂದರೆ ನೊರೆ ಹಾಲಿನಲ್ಲಿ ನೀರು, ಇದು ಗಾಳಿ ಮತ್ತು ಅನಿಲಗಳು ಜಾಸ್ತಿ ಇರ್ತದೆ. ಹಂಗಾಗಿ ಸ್ವಲ್ಪ ಹೊತ್ತು 1 ಅಥವಾ 2 ಗಂಟೆ ಶೇಖರಣೆ ಮಾಡಿ ಕುಡಿದ್ರೆ ಒಳ್ಳೆಯದು, ನನ್ನ ಪರ್ಸನಲ್ ಅನಿಸಿಕೆ. ಮಹೇಶ್ ಅವರಿಗೆ ಧನ್ಯವಾದಗಳು. ಇದೀಗ ಮತ್ತೊಂದು ಕರೆ ಇದೆ. ವಿಜಯಪುರದಿಂದ ಶಿವಾನಂದ್ ಅವರು ಕರೆ ಮಾಡಿದ್ದಾರೆ. ಶಿವಾನಂದ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಶಿವಾನಂದ್, ಪ್ರಶ್ನೆ ಕೇಳಿ ಸರ್. ಇದರಲ್ಲಿ ಈಗ ಹಾಲಿನ ಗುಣಮಟ್ಟ ಹೆಚ್ಚಳ ಮಾಡೋಕೆ ಈ ಸೈಲೇಜ್ ಅಂತ ಮಾಡ್ತೀವಲ್ಲ ಸರ್ ಬೇಸಿಗೆಯಲ್ಲಿ, ಹೌದೌದು, ಹೇಳಿ. ಅದಕ್ಕೆ ಯೂರಿಯಾ ಮಿಶ್ರಣ ಮಾಡಿ ಅಂತ UHS ಧಾರವಾಡ, ಇದು UAS ಧಾರವಾಡ ಅವರು ಒಂದು ಇದರಲ್ಲಿ POP ಅಲ್ಲಿ ಕೊಟ್ಟಿದ್ದಾರೆ ಸರ್ ಪ್ರಾಕ್ಟೀಸ್ ಅಲ್ಲಿ. ಈ ಯೂರಿಯಾ ಮಿಶ್ರಣ ಮಾಡುವುದರಿಂದ ಈಗ ಬೇವು ಲೇಪಿತ ಯೂರಿಯಾ ಬರ್ತಾ ಇದೆ, ಅದರಿಂದ ಏನಾದ್ರು ಹಾಲಿನ ಗುಣಮಟ್ಟದಲ್ಲಿ ಅಥವಾ ಹಸುಗಳಿಗೆ ಏನಾದ್ರು ತೊಂದರೆ ಆಗುತ್ತಾ? ಒಂದು ಪ್ರಶ್ನೆ. ಎರಡನೇದು, ಎಮ್ಮೆ ಹಾಲು ಮತ್ತು ಹಸುವಿನ ಹಾಲು ಮಿಕ್ಸ್ ಮಾಡಬಹುದಾ ಅಂತ ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆಗೆ ಸೈಲೇಜ್ ಮಾಡಲಿಕ್ಕೆ ನೀವು ಬೇವಿನ ಹಿಂಡಿ ಲೇಪಿತ ಯೂರಿಯಾವನ್ನು ಬಳಸ್ಬೋದು, ತಪ್ಪೇನಿಲ್ಲ. ಬಟ್ ಒಂದು ನಿಮಗೆ ಕಾಶನ್ ಅಂತ ಹೇಳಿದ್ರೆ, ಸೈಲೇಜನ್ನು ಕೊಡಬೇಕಾದ್ರೆ, ರಸಮೇವನ್ನು ಕೊಡಬೇಕಾದ್ರೆ ರಾಸುಗಳಿಗೆ ಒಂದನ್ನೇ ಕೊಡಬೇಡಿ. ಹಸಿ ಹುಲ್ಲು, ಒಣ ಹುಲ್ಲು ಅಥವಾ ಪಶುಆಹಾರದ ಜೊತೆಯಲ್ಲಿ ಸೇರಿಸ್ಬಿಟ್ಟು ಕೊಡಿ. ಯಾಕೆ ಹೇಳಿದ್ರೆ ಸೈಲೇಜ್ನಲ್ಲಿ ಆಮ್ಲೀಯತೆ ಪ್ರಮಾಣ ಜಾಸ್ತಿ ಇರ್ತದೆ. ಅಸಿಡೋಸಿಸ್ ಅಂತ ಕಾಯಿಲೆಯಾಗಿ ರಾಸುಗಳು ಉಚ್ಕೋಬಹುದು, ಹಾಲು ಕಡಿಮೆ ಆಗ್ಬೋದು, ನಿಮಗೆ ಲ್ಯಾಕ್ಟೋಮೀಟರ್ ರೀಡಿಂಗು ಸಹ ಕಡಿಮೆ ಬರಬಹುದು. ಎರಡನೇದು, ನೀವು ಹಾಲು ಮಾರಲಿಕ್ಕೆ ಹಸು ಅಥವಾ ಎಮ್ಮೆ ಹಾಲನ್ನು ಮಿಶ್ರಣ ಮಾಡಬೇಕೋ ಮಾಡಬಾರ್ದು ಅನ್ನೋ ಪ್ರಶ್ನೆಗೆ, ನಿಮಗೆ ಹಸುಗೆ ಒಂದು ಬೆಲೆ ಕೊಡ್ತಾರೆ, ಹಸು ಹಾಲಿಗೆ ಬೆಲೆ ಕೊಡ್ತಾರೆ, ಎಮ್ಮೆ ಹಾಲಿಗೆ ಒಂದು ನಿಗದಿತ ಬೆಲೆ ಇದೆ. ಇದರಿಂದ ಸಪರೇಟಾಗಿ ಮಾರೋದೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇದೀಗ ಮತ್ತೊಂದು ಕರೆ ಇದೆ. ಕುಪೇಂದ್ರ ಅವರು ಕರೆ ಮಾಡಿದ್ದಾರೆ. ಕುಪೇಂದ್ರ ಅವರು ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ ಕುಪೇಂದ್ರ ಅವ್ರ, ಪ್ರಶ್ನೆ ಕೇಳಿ. ಅದೇ ರೀ, ನಾವು ಹಾಕು ಮಾಡ್ಬೇಕಂದ್ರೆ ಸಣ್ಣ ಪ್ರಮಾಣದಾಗ ಹೆಂಗಿದ್ರು ಸಣ್ಣ ಪ್ರಮಾಣ ಹಾಕು ತಗೋಬೇಕಂತೀವ್ರಿ. ಕಾರ್ಯಕ್ರಮ ನೋಡತ್ತಿ ಈಗ. ದಯವಿಟ್ಟು ಕುಪೇಂದ್ರ ಅವರೇ ತಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ಪ್ರಶ್ನೆ ಹೇಳ್ರಿ. ಹಲೋ, ನಮ್ದು 2 ಹಾಕು ತಗೊಂಡು ಏನೋ ಮಾಡ್ಬೇಕಂತೀವ್ರಿ.
ಎರಡು ಆಕಳು ತಗೊಂಡು ಹೈನ ಮಾಡ್ಬೇಕಲ್ಲ ಸರ್ ನಾವೇ. ಈಗ ಹೇಳಿ, ಮುಂದುವರಿಸಿ. ಹಾ, ಅದಕ್ಕೆ ಅದು ಸೌಲಭ್ಯ ಹೆಂಗ ಏನು ನಮ್ಗೆ ಅದು ಮಾಹಿತಿ ಅಂತ ಹೇಳಿ. ಸೌಲಭ್ಯಗಳೇನು ಅಂತ ಅಲ್ಲ, ಕೇಳ್ತಾರೆ. ನೀವು ಹತ್ತಿರದ ಪಶು ಆಸ್ಪತ್ರೆ ಅಥವಾ ನಿಮ್ಮ ಜಿಲ್ಲೆಯ ಉಪನಿರ್ದೇಶಕರ ಕಚೇರಿ ಅಥವಾ ಹಾಲು ಉತ್ಪಾದಕರ ಸಹಕಾರ ಸಂಘ ಅಥವಾ ಜಿಲ್ಲೆಯ ಹಾಲು ಒಕ್ಕೂಟದಲ್ಲಿ ವಿಸ್ತರಣಾಧಿಕಾರಿಗಳನ್ನ ಸಂಪರ್ಕಿಸಿದ್ರೆ ನಿಮಗೆ ಸಹಾಯ ಮಾಡ್ಬೋದು. ಈಗ ನಮ್ಮ ಚರ್ಚೆಯನ್ನು ಮುಂದುವರಿಸಿದ್ದಾದಲ್ಲಿ ಈಗಾಗಲೇ ತಾವು ಹೇಳ್ತಾ ಇದ್ರಿ ಸರ್, ಎಲ್ಲ ಒಂದ್ ಕಡೆ ಶುದ್ಧ ಹಾಲು ಉತ್ಪಾದನೆಯಲ್ಲಿ ಹಾಲು ಕರೆಯುವುದು ಬಹಳ ಮುಖ್ಯ ಅಂತ. ಇನ್ನು ಏನೇನು ವಿಧಾನಗಳು ಅನುಸರಿಸಬೇಕಾಯ್ತು, ಆಮೇಲೆ ಈ ಕೊಟ್ಟಿಗೆ ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡಿ? ಕೊಟ್ಟಿಗೆ ಸ್ವಚ್ಛತೆ, ಹಸುಗಳನ್ನ ನಾವು ಆಚೆ ಕಟ್ಬಿಟ್ಟ ಮೇಲೆ ಕೊಟ್ಟಿಗೆಯಲ್ಲಿ ನಾವು ಈ 10% ಫಾರ್ಮಲಿನ್ ದ್ರಾವಣವನ್ನು ಸಿಂಪಡಿಸಬಹುದು. ಯಾವುದೂ ಇಲ್ಲ ಅಂದ್ರೆ ನಮ್ಮ ಹಳ್ಳಿ ಸಿಗ್ತಕ್ಕ ಸುಣ್ಣದ ಪುಡಿ ಸಿಂಪಡಿಸಿದ್ರೆ ಸಾಕು. ಈ ಸಮಸ್ಯೆಯಿಂದ ಹೊರ ಬರ್ಬೋದು. ಈ ಸಮಸ್ಯೆಯಿಂದ ನಮಗೆ ಜಾಸ್ತಿ ಕೆಚ್ಚಲು ಬಾವುಗಳು ಹಸುಗಳಲ್ಲಿ ಬಂದು ಹಾಲು ಕೆಟ್ಟೋಗಿ ಒಂದ್ಸರಿ ಕೆಚ್ಚಲು ಬಾವು ಬಂತು ರೈತ 10,000 ರೂಪಾಯಿ ಖರ್ಚು ಮಾಡಬೇಕು, ವಾಸಿ ಆಗಲ್ಲ. ಕೆಚ್ಚಲು ಬಾವು ಬರುವಾಗ ಹಾಲು ಬಾರೋದಕ್ಕಾಗಲ್ಲ. ಹಾಲು ಕರೆಯುವ ಪಾತ್ರೆ ಸಹ ಬಹಳ ಒಳ್ಳೇದು. ನಾವು ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆನೇ ಉಪಯೋಗಿಸಿದ್ರೆ ಒಳ್ಳೇದು. ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ ತೊಳೆಬೇಕಾದ್ರೆ ಟೀಪಾಲ್ ಅಂತಕ್ಕ ಸೊಲ್ಯೂಷನ್ ಹಾಕ್ಬಿಟ್ಟು ತೊಳೆದು ಸೂರ್ಯನ ಬೆಳಕಲ್ಲಿ ಒಣಗಿಟ್ಟು ದಬ್ಬ ಹಾಕ್ಬಿಟ್ಟು ಇಟ್ಟು ಹಾಲು ಕರೆಯುವಾಗ ನಾವು ಪಾತ್ರೆಯಿಂದ ಬಳಸಿ ಹಾಲನ್ನ ಕರಿಬೇಕು. ಈ ಯಂತ್ರಗಳಲ್ಲೇ ನಾವು ಹಾಲು ಕರಿಬೇಕಾದ್ರೆ ನೋಡಿ, ಇತ್ತೀಚಿನ ದಿನಗಳಲ್ಲಿ ಹಾಲು ಕರೆಯುವ ಯಂತ್ರಗಳು ಮಾರುಕಟ್ಟೆಗೆ ಬಂದಿವೆ. ನಾವು ಹಾಲನ್ನ ಕೈಯಲ್ಲಿ ಬಿಟ್ಟೋದೇ ಇಲ್ಲ. ಹಸುವಿನ ಕೆಚ್ಚಲಿಂದ ನೇರವಾಗಿ ಕೆಲವು ಕಡೆ ಸಮುದಾಯ ಹಾಲು ಕರೆಯುವ ಕಮ್ಯುನಿಟಿ ಪಾರ್ಲರ್ಸ್ ಅಂತ ಹೇಳ್ಬಿಟ್ಟು ಬಹಳಷ್ಟು ಕಡೆ ಈಗ ಪ್ರಚಲಿತದಲ್ಲಿದೆ. ಸೊ ಅದನ್ನ ನಾವು ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಪ್ರೋಗ್ರಾಮ್ ಅಂತ ಶುದ್ಧ ಹಾಲು ಉತ್ಪಾದನಾ ದಲ್ಲಿ ನಾವು ಬಳಸ್ತಾ ಇದ್ದೀವಿ. ಅಥವಾ ರೈತ ಸ್ವಂತಕ್ಕೇನೆ ಅವರು ಹಾಲು ಕರೆಯುವ ವಿಷಯಗಳನ್ನ ಕೊಂಡುಕೊಂಡು ಅದರಲ್ಲಿ ಸಿಂಗಲ್ ಬಕೆಟ್ ಅಂತ ಬರುತ್ತೆ, ಡಬಲ್ ಬಕೆಟ್ ಅಂತ, ಒಂದು ಹಸುವಿಂದ ಆಕಳು ಕರಿತಕ್ಕಂಥ ಯಂತ್ರ, 2 ಆಕಳು ಕರಿತಕ್ಕಂಥ ಯಂತ್ರ ಸಿಗುತ್ತೆ. ಬಳಸಿದ್ದೇ ಆದ್ರೆ ಈ ಬ್ಯಾಕ್ಟೀರಿಯಾಗಳ ಪ್ರಮಾಣವನ್ನು ನಾವು ಹಾಲಿನಲ್ಲಿ ಕಡಿಮೆ ಮಾಡಿ ಜಾಸ್ತಿ ದಿನ ಶೇಖರಣೆ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಇದೀಗ ಮತ್ತೊಂದು ಕರೆ ಇದೆ. ಸಿರಿಸಿಯಿಂದ ರಾಜೇಶ್ ಅವರು ಕರೆ ಮಾಡಿದ್ದಾರೆ. ರಾಜೇಶ್ ಅವರು ನಮಸ್ಕಾರ. ನಮಸ್ಕಾರ ಸರ್. ರಾಜೇಶ್, ಪ್ರಶ್ನೆ ಕೇಳಿ. ನಾನು ಈಗ ಹಾಲನ್ನ ಉತ್ಪನ್ನ ಮಾಡ್ತಾ ಇದ್ದೇನೆ, ದಿನಕ್ಕೊಂದು 10 ಲೀಟರ್ 15 ಲೀಟರ್ ಅಂತೆ. ಆದ್ರೆ ನನಗದ್ರ ಬೈ ಪ್ರಾಡಕ್ಟ್ಸ್ ಮಾಡ್ಬೇಕು ಅಂತ ಆಸೆ ಉಂಟು. ಕೋವಾ ಮತ್ತೆ ಬೇರೆ ಪ್ರಾಡಕ್ಟ್ಸ್, ಅದ್ರ ಬಗ್ಗೆ ನಿಮ್ಮ ಹತ್ರ ಏನು ಜಾಣಕಾರಿ ಅಂದ್ರೆ ಅದ್ರ ಮಾರ್ಕೆಟಿಂಗ್ ಅಥವಾ ಮಾಡ್ಲಿಕ್ಕೆ ಏನಾದ್ರು ಸಹಾಯ ಅಥವಾ ಆ ತರದ್ ಏನಾದ್ರು ನಿಮ್ಮ ಇದರಿಂದ ಸಿಗತ್ತಾ? ಯಾಕೆಂದ್ರೆ ನಮ್ಮಲ್ಲಿ ಹಾಲು ಕಾಮನ್, ಎಲ್ಲರ ಹತ್ರ ಉಂಟು, ಎಲ್ಲರೂ ಹಾಕ್ತಾನೆ ಇರ್ತಾರೆ. ಬಟ್ ಬಯೋ ಪ್ರಾಡಕ್ಟ್ಸ್ ಗೆ ನಮ್ಮಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಾದ್ರು ಅದಕ್ಕೆ ಮಾರ್ಕೆಟಿಂಗ್ ಇದೆಯಾ ಅಂತ ಕೇಳಬೇಕಾಗಿತ್ತು. ಇವರೇ ನಮ್ಮ ಸಂಸ್ಥೆನಲ್ಲಿ ಹಾಲು ಉತ್ಪನ್ನಗಳ ತಯಾರಿಕೆಗಳಲ್ಲಿ ತರಬೇತಿಯನ್ನ ಕೊಡ್ತೀವಿ. ನೀವು ಈ ಪ್ರೋಗ್ರಾಮ್ ಆದ್ಮೇಲೆ ನಾನು ದೂರವಾಣಿ ಸಂಖ್ಯೆಯನ್ನು ಕೊಡಲಾಗುತ್ತೆ, ಸಂಪರ್ಕಿಸಿ ಈ ಕುರಿತಾದ ಮಾಹಿತಿಯನ್ನು ಹೆಚ್ಚಿನ ಮಾಹಿತಿಯನ್ನು ನನ್ನ ಹತ್ರ ಪಡ್ಕೊಳ್ಳಿ, ನಾನು ಕೊಡ್ತೀನಿ ನಿಮಗೆ. ಈಗ ಕೊನೆಯದಾಗಿ ನಮ್ಮ ಸಮಯಾವಕಾಶ ಮುಕ್ತಾಯ ಆಗ್ತಾ ಇದೆ. ಎಲ್ಲ ಒಂದು ಕಡೆ ನಮ್ಮ ಇನ್ನೊಂದು ಪ್ರಶ್ನೆ ಅಂದರೆ, ಈ ಕ್ರಿಮಿನಾಶಕಗಳು ಸಹ ನಮ್ಮ ಹಾಲಿನಲ್ಲಿ ಬರುತ್ತಾ ಅಂತೇಳಿ ಒಂದು ಅನುಮಾನ ಇದೆ. ಯಾವ ರೀತಿ ಇದನ್ನು ತಡೆಗಟ್ಟಬಹುದು ಸರ್? ನೋಡಿ, ಈಗ ಹಾಲುಗಳಲ್ಲಿ ಕ್ರಿಮಿನಾಶಕ, ಕೀಟನಾಶಕ, ಶಿಲೀನಾಶಕಗಳು ಈ ಹಸುಗಳ ಮೇವಿನ ಮೂಲಕ ಬರ್ತದೆ. ಸೊ ಈ ಮೇವಿನ ಮೂಲಕ ಬಂದಾಗ ಅದು ಹಾಲಿನಲ್ಲಿ ಬಂದೇ ಬರ್ತದೆ. ಅದನ್ನು ತಡಿಬೇಕು ಅಂತ ಹೇಳಿದ್ರೆ ನಾವು ಹಸುಗಳಿಗೆ ಹಿಜ್ಲನ್ನು ತಿನ್ನಿಸ್ಬೋದು, ಆಕ್ಟಿವೇಟೆಡ್ ಕಾರ್ಬನ್ ಅಂತ ಕರಿತೀವಿ, ಅಥವಾ ಮ್ಯಾನನೋ ಆಲಿಗೋಸ್ಯಾಕರೈಡ್ ಅಂತ ಹೇಳ್ಬಿಟ್ಟು ಈಸ್ಟ್ ಪೌಡರ್ ಅಂತ ತಿನ್ನಿಸಿದ್ದೆ ಆದರೆ ಅವುಗಳು ಜೀರ್ಣವಾಗದಲ್ಲೇ ಅದನ್ನ ಹೀರ್ಕೊಂಡ್ಬಿಟ್ಟು ಸಗಣಿಯಲ್ಲಿ ಬಂದ್ಬಿಟ್ಟು ಅದು ಹಾಲಿನಲ್ಲಿ ಬರ್ತಕ್ಕಂಥ ಪ್ರಮಾಣ ಕಡಿಮೆ ಆಗಿ ಹಾಲು ಒಂದು ಶುದ್ಧ ಹಾಲು ಅಥವಾ ಯೋಗ್ಯವಾದ ಹಾಲಾಗಿ ನಾವು ಉತ್ಕೃಷ್ಟವಾಗಿ. ನಮ್ಮ ವೀಕ್ಷಕರಿಗೆ ಕಿವಿ ಮಾತು, ಶುದ್ಧ ಹಾಲು ಉತ್ಪಾದನೆ ಯಾವ ರೀತಿ ಮಾಡಬೇಕು ನೋಡಿ. ವೈಜ್ಞಾನಿಕ ಪಾಲನೆ ಮತ್ತು ಪೋಷಣೆ ಆಗ್ತಾ ಇಲ್ಲ ರಾಸುಗಳಿಗೆ. ಜೊತೆಗೆ ನಮ್ಮ ಡಾಕ್ಟರ್ಸ್ ಸಜೆಷನ್ಸನ್ನು ತಾವು ಕೇಳಿ ಶುದ್ಧವಾದ ಹಾಲು ಉತ್ಪಾದನಾ ಕ್ರಮಗಳನ್ನು ಅನುಸರಿಸಿದ್ದೆ ಆದರೆ ಶುದ್ಧವಾದ ಹಾಲನ್ನು ಉತ್ಪಾದಿಸಿ ಹೆಚ್ಚಿನ ಬೆಲೆಯನ್ನ ರೈತರು ಪಡ್ಕೋಬಹುದು. ನಮ್ಮ ಗ್ರಾಹಕರಿಗೂ ಸಹ ಇದರಿಂದ ಉತ್ತಮವಾದಂಥ ಗುಣಮಟ್ಟದ ಹಾಲು ಚೆನ್ನಾಗಿದ್ರೆ ನಾವು ಚೆನ್ನಾಗಿ ಕುಡಿತೀವಿ. ಇದರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಆರ್ಥಿಕತೆ ಉತ್ತಮ ಆಗುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ. ರೈತ ಬಾಂಧವರೇ, ಈ ಒಂದು ಕಡಿಮೆ ಸಮಯಾವಕಾಶದಲ್ಲೂ ಪ್ರಾಯಶಃ ಇದು ಬಹಳ ಮುಖ್ಯವಾದಂಥ ವಿಷಯ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ಕೃಷಿಕರು ದಿನನಿತ್ಯ ಎದುರಿಸ್ತಾ ಇರತಕ್ಕಂಥ ಸರಳ ಸಮಸ್ಯೆಗಳಿಗೆ ಸೂಕ್ತವಾದ ಉತ್ತರವನ್ನು ಸಿದ್ದರಾಮಣ್ಣ ಅವರು ತಮ್ಮೆಲ್ಲರಿಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ಡಾಕ್ಟರ್ ಸಿದ್ದರಾಮಣ್ಣ ಅವರಿಗೆ ಎಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮಸ್ಕಾರ.